ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ಇದು ಬಂದುಬಿಟ್ಟು ಹಲ್ದಿದು ವಿಡಿಯೋ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಮದುವೆ ಅಂದ್ರೇ ಒಬ್ಬೊಬ್ರು ಒಂದೊಂದು ಅದ್ರಲ್ಲಿ ಬ್ಯುಸಿ ಇರ್ತಾರಲ್ವ. ಸೊ ನಾನು ಮಾರ್ನಿಂಗೇ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಬಿಸಿಲಿಗೆ ಕೂತಿದ್ದೆ. ತುಂಬ ಚಳಿ ಇತ್ತಲ್ವ, ಸೊ ಹಾಗಾಗಿ. ಸೊ ಎಲ್ಲರೂ ಏನೇನು ಮಾಡ್ತಿದ್ದಾರೆ ನೋಡೋಣ ಇವಾಗ. ಸೊ ಇಲ್ಲಿ ಬಂದುಬಿಟ್ಟು ಇದು ಶುಭ ವಿವಾಹ ಅಂತೇಳ್ಬಿಟ್ಟು ಇದು ಟೇಪ್ ಮಾಡ್ತಿದ್ದಾರೆ. ಆದಮೇಲೆ ಇಲ್ಲಿನ ಲೇಡೀಸ್ ಗೊತ್ತಿದ್ದೆ ಅಲ್ವಾ, ಅವ್ರವ್ರು ಅದರಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ. ಸೊ ಇಲ್ಲಿ ಬ್ಯಾಂಗಿಲ್ಸ್ದು ಎಲ್ಲ ಸೆಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಿದ್ದಾರೆ. ಆದಮೇಲೆ ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಗ್ಗರಣೆ ಮತ್ತು ಚೂರು ಬಜ್ಜಿ ಮತ್ತು ಪುಟಾಣಿ ಪುಡಿ ಇಟ್ಟಿದ್ರು. ಸೊ ಟಿಫಿನ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಒಂದು ಸತಿ ಇವಾಗೇ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ, ಯಾಕಂದರೆ ಆಮೇಲೆ ಮಿಸ್ ಆಗ್ತಾರೆ ಒಬ್ಬೊಬ್ಬರು ಅಂತ ಹೇಳ್ಬಿಟ್ಟು. ಮಂಜು ವಿಡಿಯೋ ಮಾಡ್ಬೇಕಲ್ಲಮ್ಮ, ಯೂಟ್ಯೂಬಿಗೆ ಹಾಕ್ಬೇಕು. ಸೂಪರ ಮಂಜು, ಹೆಂಗೆ ಹೆಂಗೂ ತೆಯ್ಯಲ್ಲ ಅಂತ ಗೊತ್ತು, ಅದಕ್ಕೆ ತೆಯ್ದಾಳೆ. ಇರಮ್ಮ ಇರಮ್ಮ. ನಾನಿನ್ನ ಇಲ್ಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಾ ಇದ್ದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಆರಾಮಾಗಿ ಕುತ್ಕೊಂಡು ತಿಂತಾ ಇದ್ದೆ. ಇನ್ನು ಬ್ರೇಕ್ಫಾಸ್ಟ್ ಆದ ತಕ್ಷಣವೇ ಇನ್ನು ಹಲ್ದಿದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾನು ಬಂದುಬಿಟ್ಟು ಇನ್ನು ಈ ಥರ ರೆಡಿ ಆಗಿದ್ದೆ ಹಲ್ದಿಗೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಏನೋ ಎಲ್ಲೋ ಕಲರ್ ಹಾಕ್ಕೊಂಡಿದ್ರು, ಬಟ್ ನನ್ನ ಹತ್ರ ಎಲ್ಲೋ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಡಿಫ್ರೆಂಟಾಗಿರೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿದ್ದೆ. ಎಲ್ಲ ಸಂಬಂಧಿ ಏನು ಮಾಡ್ತಿದ್ಯಾ? ಕಾಫಿ ಮಾಡ್ತಿದ್ದೆ. ಯಾರಿಗೆ? ಎಲ್ಲರಿಗೂ ಏನೋ ಒಂದು 8 ಜನ ಬೇಕಂತ ಕಾಫಿ ಅವ್ರಿಗೆ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಲ್ಲ? ಹಾಯ್ ಆಯ್ತು. ಓಯ್ ಹಾಯ್ ಹೇಳೆ. ಆ್ಯಂಡ್ ನನಗೆ ಈ ಫ್ರೇಮ್ ನೋಡ್ತಿದ್ರೆ ಮಾತ್ರ ಮಹೇಶ್ ಬಾಬು ಮತ್ತು ವೆಂಕಟೇಶ್ ನೆನಪಾಗ್ತಿದ್ದಾನೆ. ಸೀತಮ್ಮವ ಕಿಟ್ಲು ಸಿನಿಮಲ್ಲೇ ಚೆಟ್ಟು ಮೂವಿಯಿಂದ. ಸೊ ಎಲ್ಲರೂ ಬ್ಯುಸಿ. ಆ್ಯಂಡ್ ನಾನು ಯಾವ ಥರ ಕಾಣಿಸ್ತಿದ್ದೋ ಖಂಡಿತ ಕಾಮೆಂಟ್ ಮಾಡಿ. ಸ್ನಾನ ಮಾಡ್ಬೇಕು ಅನ್ಕೊಂಡ್ಯಾ? ಇಲ್ಲ ಯಾಕ? ಅರ್ಶನ ಹಚ್ಚಿದ್ಮೇಲೆ ನಿನಗೂ ಮಾಡ್ಬೇಕಂತನೋ ಒಂದೇ ಸತಿ. ಆ್ಯಂಡ್ ಇಲ್ಲಿ ಹೊರಗಡೆ ಅಂದ್ರೂ ಡೆಕೋರೇಷನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಡೆಕೋರೇಷನ್ ಮಾಡೋರು ಅಷ್ಟೇನು ಮಾಡಿದ್ದಿಲ್ಲ, ಸೊ ಅಲ್ಲೆಲ್ಲ ಮಾಡಲ್ಲ ಅಂತ ಬಿಟ್ಟು ಸೊ ಇವರೇ ಎಲ್ಲ ಚೆಂಡು ಹೂವಿಂದ ಡೆಕೋರೇಷನ್ ಮಾಡ್ತಿದ್ದಾರೆ. ಸೊ ನಮ್ಮದ್ರಲ್ಲಿ ಮದುಮಗನ ಮಾಡೋಕ್ಕೆ ಮುಂಚೆನೇ ಚೆಟ್ ಹೊಡಿತಾರೆ. ಸೊ ಅದಕ್ಕೆ ಹುಡುಗ ಅವ್ರ ಅಕ್ಕ ಅಥವಾ ತಂಗಿ ಯಾರಾದರೂ ಇದ್ದರೆ ಅವ್ರನ್ನ ಕೂಡಿಸ್ಬಿಟ್ಟು ಈ ಥರ ಮಾಡಿಸ್ತಾರೆ. ಸೊ ನಾನು ಇವ್ರಿಗೆ ಮಾಡಬೇಕಾದ್ರೆ ಕಳಸ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ತಲೆ ಮೇಲೆ ಸೂಸ್ಕ ಹಾಕಿದ್ದಾರೆ. ಸೊ ಇಲ್ಲಿ ನಾನು ಫಸ್ಟ್ ಅರಿಶಿನ ಎಲ್ಲ ಹಚ್ತಾ ಇದ್ದೆ ಅವ್ರಿಗೆ. ಸೊ ಇದು ಮಾಡಬೇಕಾದ್ರೂ ಒಂದು ಪ್ರಾಸೆಸ್ ಇರುತ್ತೆ. ಫಸ್ಟ್ ಕಣ್ಣು ಒರೆಸ್ಬಿಟ್ಟು ಆದಮೇಲೆ ತಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಒಂದು 3 ಡ್ರಾಪ್ ಹಾಕಬೇಕು. ಆದಮೇಲೆ ಅರಿಶಿನ ಎಲ್ಲ ಹಚ್ಬೇಕು. ಸೊ ಅರಿಶಿನ ಹಚ್ಬೇಕಾದ್ರೆ ಇನ್ನು ಫುಲ್ ಎಲ್ಲರೂ ಕಾಮಿಡಿ ಮಾಡ್ತಾಯಿದ್ರು ಎಲ್ಲರೂ. ಇನ್ನು ಇಬ್ಬರಿಗೂ ಅರಿಶಿನ ಎಲ್ಲ ಹಚ್ಬಿಟ್ಟು ಇನ್ನು ಸಾಸಿವೆ ಅಂತ ಹೇಳ್ಬಿಟ್ಟು ಅದು ಇಡ್ತಾರೆ. ಅದು ಇಟ್ಬಿಟ್ಟು ಇನ್ನು ಕಳಸ ಬೆಳಗೋದು ಅಷ್ಟೇ. ಬಾ 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 ಹಾಂ ಬಾ 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 ಬರುತ್ತೆ. ಅಲ್ಲ ಬಾ ಬಾ ತೆಗಿತಾರೆ. ಹಾಂ ಯೂಟ್ಯೂಬ್ನಾಗ ಬರ್ತೀವಿ. ಬಾ ತಿಂದ ಹೇಳ್ತೀನಿ. ಬಾ
ಇನ್ನು ಮದುಮಗಗೆ ಹಲ್ದಿ ಹಚ್ಚಿದ್ದೆಲ್ಲ ಆದ ತಕ್ಷಣ ಎಲ್ಲರೂ ಇನ್ನು ಕಸಿನ್ಸು ದೊಡ್ಡವರು ಎಲ್ಲರೂ ಸೇರಿ ಅರ್ಶಿನದ ಜೊತೆ ಫುಲ್ ಆಟ ಆಡಿದ್ವಿ. ಫೇಸ್ ಅಂತೂ ಫುಲ್ ಎಲ್ಲೋ ಆಗ್ಬಿಟ್ಟಿತ್ತು. ನೋಡಿ ಸ್ಮೈಲ್ ಮಾಡ್ರಿ ಎಲ್ಲರೂ. ಒಬ್ರು ನಗ್ತಾ ಇಲ್ಲ. ನೀನು ನಗ್ಸ್ತಾ ಇಲ್ಲ. ಓಕೆ ಸ್ಮೈಲ್ ಮಾಡಿ. ರೆಡಿ ಸ್ಮೈಲ್ ಮಾಡ್ರಿ ಎಲ್ಲರೂ. ಹಾಗೆ ಆ್ಯಂಡ್ ನಾವಿಲ್ಲಿ ಒಂದು ಸ್ಲೋಗನ್ನು ಚೀರಪ್ ಮಾಡ್ತಿದ್ವಿ, ಹಿಪ್ಪಿ ಪುರ್ರೆ ಬಸವ ಮದುವೆ ನಾಳೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಅದು ಚೀರ್ ಮಾಡೋಕ್ಕಂತೂ. ಅದೇ ನಾವು ಹೋಗೋರೆ ಅದಕ್ಕೆ. ಇನ್ನು ಅರ್ಶಿನ ಶಾಸ್ತ್ರ ಮುಗಿದ ತಕ್ಷಣವೇ ಇನ್ನು ಬಳೆ ಶಾಸ್ತ್ರನೂ ಇತ್ತು. ಸೊ ಎಲ್ಲರೂ ಬಳೆ ಹಾಕಿಸ್ಕೊತಿದ್ದಾರೆ. ಇಲ್ಲಿ ಚಿಕ್ಕ ಹುಡುಗಿನೂ ಬಂದುಬಿಟ್ಟು ನನಗೂ ಗ್ರೀನ್ ಬ್ಯಾಂಗಲ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಎಷ್ಟು ಕ್ಯೂಟಾಗಿ ಕೇಳ್ತಿದ್ದಾಳೆ. ಸೊ ನಾವು ಅವಳಿಗೆ ಸೆಟ್ ಮಾಡಿಬಿಟ್ಟು ಎಲ್ಲ ಹಾಕ್ತಾ ಇದ್ವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು. ಎಲ್ಲರೂ ಸೆಟ್ ಮಾಡಿಬಿಟ್ಟು ಬ್ಯಾಂಗಲ್ಸ್ ಹಾಕಿಸ್ಕೊತಾ ಇದ್ರು. ಬಟ್ ನಾನು ಮಾತ್ರ ಬರೀ ಮುಂದೆ ಹಾಕ್ಸ್ಕೊಂಡಿದ್ದೀನಿ. ಏನಕ್ಕಂದರೆ ನನ್ನ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ ತೊಗೊಂಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಇಬ್ರು ಕೈ ತೋರ್ಸ್ರಿ. ಅದ್ರಲ್ಲಿ ಹಾಕ್ಬೇಡ. ರಿಷಿಕಾ ನಿನ್ ಕೈ ತೋರ್ಸಿ. ಇಬ್ರು ಕೈ ತೋರ್ಸಿ. ಕೈ ತೋರ್ಸಿ ನಿನ್ಗೂ. ಎಲ್ಲೋಡಿ. ಬಳೆ ತೋರ್ಸಿ. ಆ್ಯಂಡ್ ಇಲ್ಲಿಗೆ ಮದುಮಗನ ಮಾಡೋದು ಕಂಪ್ಲೀಟ್ ಆಯಿತು. ಸೊ ಇನ್ನು ಈವ್ನಿಂಗ್ ಎಂಗೇಜ್ಮೆಂಟ್ ಇದೆ. ಹಾಗೆ ನಮ್ಮ ಕಸಿನ್ ಸೌಮ್ಯ ಮಗಳದು ರಿಷಿಕಾದು ನಾರ್ತಟ್ಟಿನೂ ಇದೆ. ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಯಾವ ಥರ ಅನ್ನಿಸ್ತೋ ಖಂಡಿತ ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್.